ಲಾಂಗ್ ಡಾಕ್ಯುಮೆಂಟ್ಗಳು ಆಗ್ಬೋದು, ಪ್ರಾಜೆಕ್ಟ್ ಫೈಲ್ಸ್ ಆಗ್ಬೋದು, ರಿಸರ್ಚ್ ಪೇಪರ್ಸ್ ಆಗ್ಬೋದು, ಆಫೀಸ್ ರಿಪೋರ್ಟ್ಸ್ ಆಗ್ಬೋದು, ಕಾಲೇಜ್ ಅಸೈನ್ಮೆಂಟ್ಸ್ ಆಗ್ಬೋದು. ಒಂದೊಂದು ಬಾರಿ ತುಂಬ ಫೈಲ್ಸ್ಗಳಿರುತ್ತೆ. ಇವನ್ನೆಲ್ಲ ಓದೋಕ್ಕೆ ನಮ್ಮಲ್ಲಿ ಟೈಮ್ ಇರಲ್ಲ. ಅಷ್ಟು ಟೈಮ್ ಯಾರು ಇರುತ್ತೆ? ಇವತ್ತಿನ ಲೈಫ್ ಬ್ಯುಸಿ ಶೆಡ್ಯೂಲಲ್ಲಿ ಯಾರ ಹತ್ರ ಇರುತ್ತೆ? ಇದಕ್ಕೆಲ್ಲ ಇರೋದು ಒಂದೇ ಒಂದು ಸೊಲ್ಯೂಷನ್ನು, ಅದೇ ಚಾಟ್ ಜಿ ಪಿ ಟಿ ಬಳಸ್ಕೊಂಡು ನಾವು ನಮ್ಮ ಡಾಕ್ಯುಮೆಂಟ್ನ PDF ಆಗ್ಬೋದು ಅಥವಾ ಶಾರ್ಟ್ ಸಮರಿ ಮೂಲಕ ನಾವು ಇದನ್ನು ವಿತಿನ್ ಎ ಸೆಕೆಂಡ್ಸ್ ನಾವು ಇದನ್ನು ತಗೋಕೋಬೋದು. ಇದು ಹೇಗೆ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ನಮಸ್ಕಾರ ಸ್ನೇಹಿತರೆ, ಸ್ಟ್ರೀಟ್ ಡಿಜಿಟಲ್ ಲರ್ನಿಂಗ್ಗೆ ಸ್ವಾಗತ ಸುಸ್ವಾಗತ. ನೀವು ಸ್ಟೂಡೆಂಟ್ಸ್ ಆಗಿರಲಿ, ಆಫಿಷಿಯಲ್ ಎಂಪ್ಲಾಯೀಸ್ ಆಗಿರಲಿ, ಬಿಸ್ನೆಸ್ ಮಾಡ್ತಿರಲಿ, ಈ ವಿಡಿಯೋ ನಿಮಗಾಗಿ ತುಂಬ ಹೆಲ್ಪ್ಫುಲ್ ಆಗಿದೆ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಟಿಪ್ಸ್, ಪ್ರಾಂಪ್ಟ್ಸ್, ರಿಯಲ್ ಯೂಸಸ್ ಮತ್ತು ಮಿಸ್ಟೇಕ್ಸ್ನ ಹೇಗೆ ಅವಾಯ್ಡ್ ಮಾಡೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಎಂಡ್ ಟು ಎಂಡ್ ತನಕ ನೋಡಿ ಫ್ರೆಂಡ್ಸ್. ಫಸ್ಟು ಈಗ ಸಮ್ಮರಿ ಏನಕ್ಕೆ ಬೇಕು? ನಮ್ಮ ಡಾಕ್ಯುಮೆಂಟ್ನ ನಾವು ಸಮ್ಮರಿ ಏನಕ್ಕೆ ಮಾಡ್ಕೋಬೇಕು? ಅಂದರೆ ನಾವು ಟೈಮ್ನ ಸೇವ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮೇನ್ ಪಾಯಿಂಟ್ಸು ಕ್ವಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಆಗಿ ಮಾಡ್ಕೊಳ್ಳೋದಕ್ಕೆ ಬೇಕಾಗತ್ತೆ. ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಸು ಮತ್ತು ಮೀಟಿಂಗ್ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ, ಫಾಸ್ಟಾಗಿ ಪ್ರಿಪೇರ್ ಆಗೋಕ್ಕೆ. ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಇಂಥದಕ್ಕೆಲ್ಲ ನಾವು ಈ ಎಕ್ಸಾಮಿನೇಷನ್ ಸಿಚುವೇಷನ್ಸಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ಬೋದು ಅಂತಂದರೆ 200 ಪೇಜ್ ಟೆಕ್ಸ್ಟ್ ಬುಕ್ನ ನಾವು 2 ಪೇಜಲ್ಲಿ ರಿಡ್ಯೂಸ್ ಮಾಡ್ದಂಗೆ ಸಮ್ಮರಿಯಾಗಿ. ಆಫೀಸ್ ರಿಪೋರ್ಟ್ಸು 50 ಪೇಜ್ ರಿಪೋರ್ಟ್ನ ಒಂದು ಅಥವಾ 2 ಪೇಜಲ್ಲಿ ತೊಗೊಳೋಂಗೆ. ಸೊ ಈ ಥರದ್ದನ್ನು ನಾವು ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ ಈ ಚಾಟ್ ಜಿ ಪಿ ಟಿ ಸಮ್ಮರಿನ. ತೋರಿಸೋಣ ಬನ್ನಿ. ಇದು ನಾವು ಶಾರ್ಟ್ ಸಮ್ಮರಿಯಾಗಿ ಮಾಡ್ಕೋಬೋದು, ಇಲ್ಲ ಪಾಯಿಂಟ್ ವೈಸ್ ಮಾಡ್ಕೋಬೋದು. ನಿಮ್ಮ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ನೋಟ್ಸ್ ಟೈಪ್ ಮಾಡ್ಕೋಬೋದು, ಅಥವಾ PPT ಪ್ರಕಾರ ಮಾಡ್ಕೋಬೋದು, ಅಥವಾ ಈಸಿಯಾಗಿ ನಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ನಮ್ಗೆ ಅರ್ಥ ಆಗುತ್ತೆ ಆ ಥರ ಬೇಕಾದ್ರೆ ಮಾಡ್ಕೋಬೋದು. ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್ ಲೈವ್ ಆಗಿ. ಸೊ ಈಗ ಚಾಟ್ ಜಿ ಪಿ ಟಿ ಲಾಗಿನ್ ಆಗಿ, ನಿಮ್ಮ ID ಲಾಗಿನ್ ಆಗಿ, ನಾನು ಇಲ್ಲೊಂದು ಬುಕ್ನ ಅಪ್ಲೋಡ್ ಮಾಡ್ತೀನಿ. ಫಸ್ಟು PDF ಮೇಲೆ ಮಾಡಿ ಇಟ್ಕೊಂಡಿದ್ದೀನಿ, ಆ ಬುಕ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದು ಯಾವುದು ಅಂತಂದರೆ ರಿಚ್ ಡ್ಯಾಡ್ ಆ್ಯಂಡ್ ಪೂರ್ ಡ್ಯಾಡ್ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ಬುಕ್ಕು. ಸೊ ಅಲ್ಲಿ ಆ್ಯಡ್ ಫೋಟೋಗೆ ಹೋಗಿ ಆ್ಯಂಡ್ ಫೈಲ್ಸ್ ಅಂತ ಇದೆ, ಅಲ್ಲಿ ಡೆಸ್ಕ್ಟಾಪಲ್ಲಿ ಒಂದು ರಿಚ್ ಡ್ಯಾಡ್ ಆ್ಯಂಡ್ ಪೂರ್ ಅಂತ ಇಟ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೊಂದು ಪ್ರಾಂಪ್ಟ್ ಬರೀತೀನಿ. ಏನಂತ ಬರೀತೀನಿ? ಸಮ್ಮರೈಸ್ ದಿಸ್ ಡಾಕ್ಯುಮೆಂಟ್ ಇಂಟು ಶಾರ್ಟ್ ಬುಲೆಟ್ ಪಾಯಿಂಟ್ಸ್ ಇನ್ ಸಿಂಪಲ್ ಕನ್ನಡ. ಹೈಲೈಟ್ ದ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಆ್ಯಂಡ್ ಆ್ಯಕ್ಷನ್ ಐಟಮ್ಸ್. ಕನ್ವರ್ಟ್ ದಿಸ್ ಇಂಟು 200 ವರ್ಡ್ಸ್ ಸಮ್ಮರಿ ಅಂತ ಕೇಳ್ತಾ ಇದ್ದೀನಿ. ಅಂದರೆ ಈ ಡಾಕ್ಯುಮೆಂಟಲ್ಲಿ ನನಗೆ ಸಿಂಪಲ್ ಕನ್ನಡದಲ್ಲಿ ನನಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೈಲೈಟ್ ಮಾಡು, ಆ್ಯಕ್ಷನ್ ಪಾಯಿಂಟ್ಸ್ನ ಇಂಪಾರ್ಟೆಂಟ್ ಪಾಯಿಂಟ್ಸು ಮತ್ತು ಆ್ಯಕ್ಷನ್ ಪಾಯಿಂಟ್ಸ್ನ ಹೈಲೈಟ್ ಮಾಡಿ ನನಗೆ 200 ವರ್ಡ್ಸಲ್ಲಿ ಸಮ್ಮರಿ ಮಾಡಿಕೊಡು ಅಂತ ಕೇಳ್ತಾ ಇದ್ದೀನಿ. ಸೊ ಈಗ ಎಂಟರ್ ಕೊಡ್ತಾಯಿದ್ದೀನಿ. ಸೊ ಈಗ ರೀಡ್ ಮಾಡಿಕೊಂಡು ಅದಕ್ಕೊಂದು ಸಮ್ಮರಿ ಕ್ರಿಯೇಟ್ ಮಾಡಿಕೊಡುತ್ತೆ. ನೋಡಿ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಯಾರು ರಾಬರ್ಟ್ ಟಿ ಕೆ ಅವ್ರು ಬರ್ತಿರೋದು. ಸೊ 200 ಪದಗಳಲ್ಲಿ ಬರ್ಕೊಡ್ತೀನಿ ಅಂತ ಹೇಳ್ತಾ ಇದೆ. ಸೊ ರಿಚ್ ಡ್ಯಾಡ್ ಪದಗಳ ಸಾರಾಂಶಗಳು ಕನ್ನಡದಲ್ಲಿ ಸಿಂಪಲ್ ಸಾರಾಂಶ ಬರ್ಕೊಡ್ತಾ ಇದೆ. ನೋಡಿ, ಮುಖ್ಯ ಅಂಶಗಳು ಕೀ ಪಾಯಿಂಟ್ಸ್ಗಳು ಬರ್ಕೊಡ್ತಾ ಇದೆ. ಹಾಗೆ ಆ್ಯಕ್ಷನ್ ಐಟಮ್ಸು ಬರ್ಕೊಡ್ತಾ ಇದೆ. ಸೊ ಇದನ್ನು ನೀವು ಬೇಕಾದ್ರೆ ಕಾಪಿ ಪೇಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ PDF ಅಲ್ಲಿ ಹಾಕ್ಕೋಬೋದು. ನಿಮ್ಗೆ ಇದನ್ನು ಸರಳವಾಗಿ ಓದ್ಕೊಂಡು ನಿಮ್ಮ ಇದನ್ನು ನಾಲೆಡ್ನ ಗೇನ್ ಮಾಡ್ಕೋಬೋದು. ಇಲ್ಲ ನನಗೆ PPTಲಿ ಬೇಕು ಇದು ಅಂತಿದ್ರೆ ಅದಕ್ಕೊಂದು ಪ್ರಾಂಪ್ಟ್ ಬರೀಬೋದು. ಕ್ರಿಯೇಟ್ ಎ PPT ಫ್ರೆಂಡ್ಲಿ ಸಮ್ಮರಿ ವಿತ್ 12 ಸ್ಲೈಡ್ಸ್ ಮೇನ್ ಪಾಯಿಂಟ್ಸ್ ಅಂತ ಬರ್ಕೊಡು ಅಂತ ಕೇಳಿ ಎಂಟರ್ ಕೊಡ್ತೀನಿ. ಸೊ PPTಲೂ ಮಾಡ್ಕೊಡೋಕ್ಕೆ ರೆಡಿ ಇದೆ ನೋಡಿ. ಸೊ PPTಲಿ ಈ ಥರ ಪಾಯಿಂಟ್ಸ್ಗಳು ಬರೋದು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡುತ್ತೆ. ಸೊ ನಾನೀಗ ಓದೋಕ್ಕೆ ಕೊಡ್ತು, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕೊಡು ಅಂತ ಕೇಳ್ತಿದ್ದೀನಿ. ಈಗ ರೆಡಿ ಟು ಡೌನ್ಲೋಡ್. ಕೊಡ್ತಾ ಇದ್ದೀನಿ. ಈಗ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಕೊಡ್ತು. ನೀವು ಟೇಬಲ್ ಫಾರ್ಮೆಟಲ್ಲಿ ಬೇಕು ಅಂದರೆ ಟೇಬಲ್ ಫಾರ್ಮೆಟಲ್ಲಿ ಕೊಡುತ್ತೆ, ಅಥವಾ ನೀವು ಪ್ಯಾರಾಗ್ರಾಫಲ್ಲಿ ಬೇಕು ಪ್ಯಾರಾಗ್ರಾಫಲ್ಲಿ ಕೊಡುತ್ತೆ, ಅಥವಾ ನೀವು
ಪಿ ಪಿ ಟಿಲಿ ಬೇಕು ಅಂದರೂ ಪಿ ಪಿ ಟಿಲಿ ಕೊಡುತ್ತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಅದು ರೆಡಿ ಮಾಡಿ ಕೊಡುತ್ತೆ. ಸೊ ನೋಡಿ, ರೆಡಿ ಟು ಫಾರ್ಮೆಟ್ ಬಂತು, ಪಿ ಪಿ ಟಿ ಫಾರ್ಮೆಟು. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ನೋಡಿ, ನೋಡಿ ನಾನು ಕನ್ನಡ ಅಂತ ಕೊಡಲಿಲ್ಲ, ಬರೀ ಇಂಗ್ಲೀಷಲ್ಲೇ ಕೊಟ್ಟೆ. ಸೊ 12 ಸ್ಲೈಡ್ಸು ತೆಗೆದು ಕೊಡುತ್ತು. ಓಕೆ, ಡಿಸೈನ್ ಬೇಕು ಅಂದರೆ ನೀವು ಡಿಸೈನ್ಸು ಮೆನ್ಷನ್ ಮಾಡ್ಕೋಬೋದು, ಯಾವ ಥರ ಡಿಸೈನ್ ಬೇಕು ಅಂತೆಲ್ಲ. ಬಟ್ ನಾನೇನು ಪ್ಲೇನಾಗೆ ಕೊಡ್ಲಿಕ್ಕೆ ಅಂತ ಕೊಟ್ಟಿದ್ದೆ, ಆ ಥರ ಪ್ಲೇನಾಗಿ ಕೊಡ್ತಿದ್ದು. ಸೊ ಈ ಥರ ನೀವು ಯಾವ ಥರ ಫಾರ್ಮ್ಯಾಟ್ ಬೇಕು, ಬುಲೆಟ್ಸ್ ಫಾರ್ಮ್ಯಾಟ್ ಬೇಕಾ, ಪ್ಯಾರಾಗ್ರಾಫ್ ಫಾರ್ಮ್ಯಾಟ್ ಬೇಕಾ, ಟೇಬಲ್ ಫಾರ್ಮ್ಯಾಟ್ ಬೇಕಾ, ಇಲ್ಲ ನೋಟ್ಸ್ ಫಾರ್ಮ್ ಥರ ಬೇಕಾ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಫಾರ್ಮ್ಯಾಟಲ್ಲಿ ಯೂಸ್ ಮಾಡ್ಕೊಂಡು ಕೊಡು ಅಂತ ಕೇಳಿದ್ರೆ ತಕ್ಕೊಡ್ತು. ಇಲ್ಲ ನನಗೆ ಸಿಂಪಲ್ ಇಂಗ್ಲೀಷ್ ಚಿಕ್ಕ ಮಕ್ಕಳಿಗೆ ಕೊಡತಕ್ಕಂಥ ಇಂಗ್ಲೀಷಲ್ಲಿ ಮಾರ್ಕ್ಸ್ ಬರ್ಕೊಡು ಅಂದರು ಬರ್ಕೊಡುತ್ತೆ ಅದು. ಸೊ ಇದಾಗಿತ್ತು ನಮ್ಮ ರಿಚ್ ಡ್ಯಾಡ್ ಮತ್ತು ಪೂರ್ ಡ್ಯಾಡ್. ಇದನ್ನು ಚಾಟ್ GPT ರಿಡ್ಯೂಸ್ ಮಾಡಿಕೊಂಡು ನಿಮ್ಮ ಶಾರ್ಟ್ ಸಮರಿ ಮಾಡೋದಕ್ಕೆ. ಇದರಲ್ಲಿ ಮೇನ್ ಐಡಿಯಾ, ಸಪೋರ್ಟಿಂಗ್ ಫ್ಯಾಕ್ಟ್ಸ್, ಫೈನಲ್ ಕನ್ಕ್ಲೂಷನ್, ಆ್ಯಕ್ಷನ್ ಐಟಮ್ಸ್ನ ನೀಟಾಗಿ ಪ್ರೊವೈಡ್ ಮಾಡಿ ಬುಲೆಟ್ ಪಾಯಿಂಟ್ ವೈಸಲ್ಲಿ ನಾವು ಫೈನಲ್ ಕನ್ಕ್ಲೂಷನ್ನ ತೊಗೊಂಡ್ವಿ ಸೆಂಟೆನ್ಸ್ ವೈಸಲ್ಲಿ. ಇದರಲ್ಲಿ ಕಾಮನ್ ಆಗಿ ಮಿಸ್ಟೇಕ್ಸ್ ಮಾಡತಕ್ಕಂಥದ್ದು ಏನಪ್ಪ ಅಂತಂದರೆ, ನಮ್ಮ ಡಾಕ್ಯುಮೆಂಟ್ನ ಕಾಪಿ ಪೇಸ್ಟ್ ಮಾಡ್ತಾರೆ, ಕಾಂಟ್ಯಾಕ್ಟ್ಸ್ ಇಲ್ಲದೇ ಕಾಪಿ ಪೇಸ್ಟ್ ಮಾಡ್ತಾರೆ. ಅದಕ್ಕೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡಲ್ಲ, ಸಮ್ಮರಿನೇ ಟೈಪ್ ಮಾಡು ಅಂತ ಹೇಳಲ್ಲ. ಅದಕ್ಕೆ ಏನೋ ಸುಮ್ಮನೆ ಒಂದು ಬಾಯ್ ಬಂದಂಗೆ ಕಾಪಿ ಪೇಸ್ಟ್ ಮಾಡ್ತಾರೆ. ಇಲ್ಲ ವರ್ಡ್ ಲಿಮಿಟೇಷನ್ಸ್ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ರಿವ್ಯೂ ಮತ್ತು ಸಮರಿ ಕೊಡು ಅಂತ ಹೇಳೋದಿಲ್ಲ. ಸೊ ಈ ಥರ ಕಾಮನ್ ಮಿಸ್ಟೇಕ್ಸ್ಗಳು ಜನಗಳು ಮಾಡ್ತಿರ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಯಾವಾಗಲೂ ಇದನ್ನು ಸಮ್ಮರಿ ಲೆಂತ್ನ ಪ್ರೊವೈಡ್ ಮಾಡಿ ಮತ್ತು ಯಾವ ಸ್ಟೈಲಲ್ಲಿ ಬೇಕು ಅನ್ನೋದನ್ನ ಪ್ರೊವೈಡ್ ಮಾಡಿ. ಮತ್ತು ಪರ್ಪಸ್ಸು ಎಕ್ಸಾಮ್ಸ್ಗೆ, ಮೀಟಿಂಗ್ಗೆ, ಸ್ಕೂಲ್ಗೆ, ಪ್ರೆಸೆಂಟೇಷನ್ಗೆ ಏನು ಅಂತ ಪರ್ಪಸ್ ಅದಕ್ಕೆ ಕೊಡಿ ಅದಕ್ಕೆ. ಸೊ ಅವಾಗ ನಿಮ್ಗೆ ಅದು ಪರ್ಫೆಕ್ಟ್ ರಿಸಲ್ಟ್ನ ಕೊಡತಕ್ಕಂಥ ಕೆಲಸ ಮಾಡುತ್ತೆ. ಸೊ ಇದಾಗಿತ್ತು ನಮ್ಮ ಚಾಟ್ GPTಲಿ ಫಾಸ್ಟಾಗಿ ಟೂಲ್ ಯೂಸ್ ಮಾಡಿಕೊಂಡು ನಾವು ಡಾಕ್ಯುಮೆಂಟ್ಸ್ನ ಸಮರೈಸ್ ಮಾಡ್ಕೊಳ್ತಕ್ಕಂಥ ವಿಧಾನ. ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಕೂಲ್ಸಲ್ಲಾಗ್ಬೋದು ಅಥವಾ ಆಫೀಸಲ್ಲಾಗ್ಬೋದು, ನೀವು ಯೂಸ್ ಮಾಡಿ ಸ್ಮಾರ್ಟ್ ವರ್ಕ್ ಮಾಡಿ, ನೋ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.